ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾನು ನಿಮಗೆ ಮಾವಿನಕಾಯಲ್ಲಿ ಬೇಯಿಸಿ ಸಾರು ಮಾಡೋದು ತೋರಿಸ್ತೀನಿ. ಅದನ್ನು ಅಪ್ಪೆ ಮಾವಿನಕಾಯಲ್ಲಿ ಅಪ್ಪೆಕಾಯಿ ಸಾರು ಅಂತ ಹೇಳ್ತೀವಿ ನಾವು. ಅದನ್ನೇ ಇಲ್ಲಿ ಸಿಕ್ಕುವ ಮಾವಿನಕಾಯಲ್ಲಿ ಇದು ಒಳ್ಳೆ ಘಮನೂ ಇತ್ತು. ನನಗೆ ಸಿಕ್ಕಿದ ಮಾವಿನಕಾಯಿ ತುಂಬ ಚೆನ್ನಾಗಿತ್ತು. ಅಪ್ಪೆಕಾಯಿ ಸಾರು ಥರನೇ ನಾನು ಮಾವಿನಕಾಯಿ ಸಾರು ಮಾಡಿದೆ. ಹಾಗೆ ಮಾವಿನಕಾಯಿ ಸಾರು ಮಾಡುವಾಗ ನಾನು ಮಾವಿನಕಾಯಿ ಪಲ್ಪ್ ಎತ್ತಿ ಇಟ್ಟಿದ್ದೆ ಅಲ್ವಾ. ಬನ್ನಿ, ಮಾವಿನಕಾಯಿ ಪಲ್ಪಲ್ಲಿ ಒಂದು ಸೂಪರ್ ಟೇಸ್ಟಿ ಗೊಜ್ಜು ಮಾಡೋಣ. ಸೂಪರ್ ಆಗಿರುತ್ತೆ ಮಾವಿನಕಾಯಿ ಆ ಪಲ್ಪಲ್ಲಿ ಮಾಡುವಂತಹ ಗೊಜ್ಜು. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಸಖತ್ ಟೇಸ್ಟಿ ಅದು. ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಗೊಜ್ಜು ಮಾಡೋಕ್ಕೆ ನಾನು ಮಾವಿನಕಾಯಿ ಪಲ್ಪ್ ಆವಾಗ ಮಾವಿನಕಾಯಿ ಕಿವುಚಿ ಇಟ್ಕೊಂಡಿದ್ದನ್ನು, ಮೊನ್ನೆ ನಾನು ಕಿವುಚಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆ ಪಲ್ಪ್ ತೆಗೆದಿಟ್ಟೆ ನಾನೀಗ. ಆಮೇಲೆ ಒಂದು 5-6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಕರಿಬೇವು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದವರು ಇಂಗು ಹಾಕ್ಬೋದು, ಅಥವಾ ಜೀರಿಗೆ ಮತ್ತು ಮೆಂತೆ ಸ್ವಲ್ಪ ಹುರಿದು ಕುಟ್ಟಿ ಪುಡಿ ಮಾಡಿ ಆ್ಯಡ್ ಮಾಡಿದರೂ ಆಗತ್ತೆ, ಬೆಳ್ಳುಳ್ಳಿ ತಿಂದೇ ಇರುವವರು. ಆದರೆ ಮಾವಿನಕಾಯಿ ಅಡುಗೆಗಳಿಗೆ ಬೆಳ್ಳುಳ್ಳಿ ಬಿದ್ದರೆ ರುಚಿ ಜಾಸ್ತಿ. ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬನ್ನಿ ಮಾಡೋಣ. ಈಗ ಮೊದಲಿಗೆ ಗ್ಯಾಸ್ ಹಚ್ಚಿ ಕಡಾಯಿ ಇಡೋಣ. ಕಡಾಯಿ ಬಿಸಿ ಆಗೋದ್ರೊಳಗೆ ಬೆಳ್ಳುಳ್ಳಿನ ಈ ಕುಟ್ಟಾಣಿಗೆ ಹಾಕಿ ಸ್ವಲ್ಪ ಕುಟ್ಟಿ ಇಟ್ಕೊಳ್ಳೋಣ ನಾವು. ಅರ್ಧಂಬರ್ಧ ಕುಟ್ಟಿ ಇಟ್ಕೊಂಡ್ರೆ ಆಯ್ತು. ಈಗ ಬಾಣಲೆಗೆ ಎಷ್ಟು ಬೇಕೋ 1.5 ಚಮಚ ಎಣ್ಣೆ ಹಾಕಿದೆ ನಾನು. ಉದ್ದಿನ ಬೇಳೆ ಹಾಕೋಣ, ಸಾಸಿವೆ ಹಾಕೋಣ, ಜೀರಿಗೆ ಹಾಕಿ ಚಟಪಟ ಅನ್ನುವಾಗ ಕರಿಬೇವು ಹಾಕಿದೆ. ಆಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಜಜ್ಜಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿನೂ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿದೆ. ಈಗ ಫ್ರೆಂಡ್ಸ್, ನಾವು ಪಲ್ಪ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಮಾವಿನಕಾಯಿನ ಬೇಯಿಸಿ ಬಿಟ್ಟು ಕಿವುಚಿ ಇಟ್ಕೊಂಡು ಪಲ್ಪ್ ಇದೆಯಲ್ಲ, ಪೂರ್ತಿ ಆ್ಯಡ್ ಮಾಡಿ ಕುದಿಯಕ್ಕೆ ಬಿಡೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದ್ದು ಬಿಟ್ರೆ ಗೊಜ್ಜು ರೆಡಿ. ಎಷ್ಟು ಈಸಿ ಅಲ್ವಾ? ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಚ್ಕೊಂಡು ಊಟ ಮಾಡಿದ್ರೆ ನಿಮಗೆ 2 ಹೊತ್ತಿನ ಊಟನ ಒಂದೇ ಸರ್ತಿ ಮಾಡಿಬಿಡ್ತೀರಿ. ಅಷ್ಟೂ ರುಚಿಯಾಗಿರುತ್ತೆ. ಚೆನ್ನಾಗಿ ಕುದಿಸಿ ಇಟ್ಟರೆ ಕೆಲವು ದಿನ ಹೊರಗಡೆನೇ ಇರುತ್ತೆ. ಇಲ್ಲ, ನೀವು ಫ್ರಿಜ್ಜಲ್ಲಿ ಇಟ್ಟರಂತೂ ಸುಮಾರು ದಿನ ಉಳಿಯತ್ತೆ. ಇದು ತುಂಬ ರುಚಿಯಾಗಿರುವಂತಹ ಗೊಜ್ಜು. ಇದರಲ್ಲೇ ನಾವು ಉಪ್ಪಲ್ಲಿ ಹಾಕಿಟ್ಟ ಮಾವಿನಕಾಯಿಯನ್ನು ಇದೇ ಥರ ಪಲ್ಪ್ ತೆಗೆದು ಕುದಿಸೋದಿಲ್ಲ. ಅದಕ್ಕೆ ಹಸಿಮೆಣಸು ನುರಿದು ಒಗ್ಗರಣೆ ಎಲ್ಲ ಕೊಟ್ಟು ಈರುಳ್ಳಿ ಕಟ್ ಮಾಡಿ ಹಾಕಿನೂ ಗೊಜ್ಜು ಮಾಡ್ತೀವಿ. ಅದು ಉಪ್ಪಲ್ಲಿ ನೆನೆಸಿಟ್ಟ ಮಾವಿನಕಾಯಲ್ಲಿ ಆ ಥರದ ಗೊಜ್ಜು ಮಾಡ್ತೀವಿ. ಇದು ನಾನೀಗ ಇವತ್ತು ಮೊನ್ನೆ ಬೇಯಿಸಿ ಇಟ್ಟ ಪಲ್ಪ್ ಇದೆಯಲ್ಲ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಪಲ್ಪನ್ನು ಅದನ್ನು ತೆಗೆದು ಮಾಡಿರುವಂತಹ ಗೊಜ್ಜು. ಇದನ್ನು ಮಾಡಿ ಈಗ ನಾನು ಫ್ರಿಜ್ಜಲ್ಲಿ ಇಟ್ಟರೆ ಕೆಲವು ದಿನ ಆರಾಮ ಫ್ರಿಜ್ಜಲ್ಲಿ ಇರುತ್ತೆ ಫ್ರೆಂಡ್ಸ್. ಇದು ಮಾವಿನಕಾಯಿ ಸೀಸನ್ನಲ್ಲಿ ನೀವು ಈ ಥರ ಪಲ್ಪ್ ಮಾಡಿನೂ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ಬೋದು. ತುಂಬ ದಿನ ಇರುತ್ತೆ. ಯಾವಾಗ ಬೇಕೋ ಆವಾಗ ತೆಗೆದು ನಿಮಗೆ ಗೊಜ್ಜು ಸಾರು ಎಲ್ಲ ಮಾಡ್ಕೊಳ್ಬೋದು. ನಾನು ಮಾಡಿ ಇಟ್ಕೊಳ್ತೇನೆ. ಇನ್ನೂ ಮಾಡಿ ಇಟ್ಕೊಳ್ಳಿಲ್ಲ ಈ ಸರ್ತಿ. ಮಾಡಿ ಇಟ್ಕೊಳ್ತೀನಿ ನಾನು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಯಾಕಂದರೆ ಹುಳಿ ಇರತ್ತಲ್ವಾ, ಖಾರನೂ ಇದೆ. ಸುಮಾರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ.
ಬೆಳ್ಳುಳ್ಳಿ ಘಮ ಘಮ ಬರುತ್ತೆ. ಇಂಗು ಬೇಕಿದ್ರೆ ನೀವು ಹಾಕೊಳ್ಬೋದು, ಇದಕ್ಕೂ ಇಂಗು ಹಾಕೊಳ್ಬೋದು, ತೊಂದರೆ ಇಲ್ಲ. ಹೇಳಿದ್ನಲ್ಲ, ಬೆಳ್ಳುಳ್ಳಿ ತಿಂದೇ ಇರೋರು ಜೀರಿಗೆ ಮೆಂತೆ ಹುರಿದು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗತ್ತೆ. ಬೆಳ್ಳುಳ್ಳಿ ಹಾಕಿ ತೋರಿಸ್ತೀರಾ ಅಂತ ಹೇಳಕ್ ಬರಬೇಡಿ. ಬೆಳ್ಳುಳ್ಳಿ ಇಷ್ಟ ಆಗುವವರು ಮಾವಿನಕಾಯಿ ಅಡುಗೆಗೆ ಬೆಳ್ಳುಳ್ಳಿ ಇದ್ರೇನೆ ಚಂದ. ಬೆಳ್ಳುಳ್ಳಿ ತಿಂದೇ ಇರುವವರು ಜೀರಿಗೆ ಮೆಂತೆ ಹುರಿದು ಪೌಡ್ರ್ ಮಾಡಿ ಆ್ಯಡ್ ಮಾಡಿ ಇಂಗಿನ ಒಗ್ಗರಣೆ ಕೊಟ್ಕೊಳ್ಳಿ. ಆದೀತಾ? ತುಂಬ ಟೇಸ್ಟಿಯಾಗಿರುವ ಮಾವಿನಕಾಯಿ ಗೊಜ್ಜು ರೆಡಿ. ನೋಡಿ, ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಕುದಿಸಿ ನಾನು ಆಫ್ ಮಾಡಿಬಿಡ್ತೀನಿ. ಬೇಕಿದ್ರೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನಿದು ಇಡ್ತೀನಲ್ವ ಸುಮಾರು ದಿವಸ, ನಾನು ಕೊತ್ತಂಬರಿ ಸೊಪ್ಪು ಹಾಕಲ್ಲ ಈಗ ಇದಕ್ಕೆ, ಹಾಗೇ ಇಟ್ಟಿರ್ತೀನಿ. ಯಾಕಂದರೆ ತುಂಬ ಗೊಜ್ಜು ಮಾಡಿದ್ದೀನಿ, ಖಾಲಿ ಆಗಲ್ಲ ಒಂದು ದಿವಸಕ್ಕೆ, ಕೆಲವು ದಿವಸ ಇರತ್ತೆ ಇದು ನನಗೆ. ಮೊಸರನ್ನ ಜೊತೆಗೆ ನಂಚ್ಕೊಂಡು, ಉಪ್ಪಿನಕಾಯಿ ಥರ ನಂಚ್ಕೊಂಡು ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನ ಕರ್ಸ್ಕೊಂಡು ಊಟ ಮಾಡೋಕ್ಕೂ ಸೂಪರ್ ಆಗಿರುತ್ತೆ. ಚೆನ್ನಾಗಿ ಕುದೀತು. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ರುಚಿ ರುಚಿಯಾದ ಮಾವಿನಕಾಯಿ ಗೊಜ್ಜು ರೆಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಸೂಪರ್ ಆಗಿರೋ ಮಾವಿನಕಾಯಿ ಗೊಜ್ಜು. ಎಷ್ಟು ಬೇಗ ಮಾಡ್ಕೊಳ್ಬೋದಂದ್ರೆ, ಮಾವಿನಕಾಯಿ ಬೇಯಿಸಿ ಆ ಪಲ್ಪ್ ತೆಗೆದು ನೀವು ಡಬ್ಬದಲ್ಲಿ ತುಂಬಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ನಿಮಗೆ ಈ ಥರ ಗೊಜ್ಜು 5 ನಿಮಿಷಕ್ಕೆ ರೆಡಿ ಮಾಡ್ಬೋದು. ಇರುತ್ತೆ ಸ್ವಲ್ಪ ದಿವಸ ಪಲ್ಪ್ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ರೆ, ಕುದಿಸಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ. ಹೀಗೆ ಗೊಜ್ಜು ಮಾಡಿ ನೀವು ಇಟ್ಕೊಂಡ್ರು ಸುಮಾರು ದಿನ ಉಳಿಯತ್ತೆ. ಹಾಗಾಗಿ ಎಲ್ಲರೂ ಮಾವಿನಕಾಯಿ ಸೀಸನಲ್ಲಿ ಈ ಗೊಜ್ಜನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.